ಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಬಿಳಿಮಲೆ ಅವರೇ, ನನ್ನೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಗೆಳೆಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಕನ್ನಡದ ಪ್ರೇಮಿಗಳೇ ಮತ್ತು ಮಾಧ್ಯಮದ ಗೆಳೆಯರೇ, ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನ ಮೊದಲು ಹೇಳ್ತೇನೆ. ಬಹುಶಃ ಈ ಗೋಷ್ಠಿಗೆ ಮಹೇಶ್ ಜೋಶಿ ಅವರು ಇನ್ನೊಂದು ಸ್ವಲ್ಪ ಸಮಯ ಜಾಸ್ತಿ ಇಡಬೇಕಾಗಿತ್ತು ಅಂತಕ್ಕಂಥ ನನ್ನ ಭಾವನೆಯನ್ನ ಮೊದಲಿಗೆ ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ಕನ್ನಡ ಶಾಲೆಗಳ ಬಗ್ಗೆ, ಕನ್ನಡ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಮಾತನಾಡಬೇಕಾದ್ರೆ 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ಮಾತನಾಡಿ ಮುಗಿಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಇದಕ್ಕೆಲ್ಲೋ ಒಂದ್ ಕಡೆ ಒಂದಷ್ಟು ಸಮಯವನ್ನ ಹೆಚ್ಚು ಇಡಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಗೆಳೆಯರೆ, ಒಂದು ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲಿ ನಾನು ಒಂದೆರಡು ವಿಚಾರಗಳನ್ನ ಇಲ್ಲಿ ದಾಖಲೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರಿ ಕನ್ನಡ ಶಾಲೆಗಳು ಸಬಲೀಕರಣ ಆಗಬೇಕು. ಈ ಎಲ್ಲಾ ಕನ್ನಡ ಶಾಲೆಗಳು ಕನ್ನಡದ ಮಕ್ಕಳಿಗೆ, ಕನ್ನಡ ನಾಡಿನ ಮಕ್ಕಳಿಗೆ ನೆರೆಹೊರೆಯ ಸಮಾನ ಶಾಲೆಗಳಾಗಬೇಕು ಅಂತಕ್ಕಂಥ ಅಂಶವನ್ನ ಬಹುಶಃ ನಾವು ಕಳೆದ ಮೊದಲ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ 1915ರಲ್ಲಿ ಏನ್ ನಡೀತು, ಅಲ್ಲಿಂದ ಇಲ್ಲಿವರೆಗೆ ಅದನ್ನ ಮಾತಾಡ್ಕೊಳ್ತಾನೆ ಬಂದಿದ್ದೇವೆ. ನಾವು ಇಲ್ಲಿ ದಾಖಲಿಸಬೇಕಾದಂತ ಒಂದು ಅಂಶ ಏನಂದ್ರೆ, ನಾವು ಹೆಚ್ಚೆಚ್ಚು ಕನ್ನಡ ಶಾಲೆಗಳು ಸಬಲೀಕರಣ ಆಗ್ಬೇಕು ಅಂದಷ್ಟು ಅವು ದುರ್ಬಲ ಆಗ್ತಿದಾವೆ ಅಂತಕ್ಕಂಥ ಅಂಶವನ್ನ ಬಹಳ ನೋವಿನಿಂದ, ವಿಷಾದದಿಂದ ದಾಖಲಿಸಬೇಕು ಅಂತಕ್ಕಂಥದ್ದು ನನ್ನ ಮೊದಲನೆಯ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ, ನಾವು ಕನ್ನಡ ಶಾಲೆಗಳನ್ನ ಸಬಲೀಕರಣ ಮಾಡಬೇಕು, ಪ್ರತಿಯೊಂದು ಕನ್ನಡ ಶಾಲೆ ಉಳಿಬೇಕು, ಬೆಳಿಬೇಕು ಮತ್ತು ನೆರೆಹೊರೆಯ ಸಮಾನ ಶಾಲೆ ಆಗ್ಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇದನ್ನ ಮಾಡಬೇಕು, ಯಾರ ಕೆಲಸ ಇದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಸರ್ಕಾರಿ ಶಾಲೆಗಳನ್ನ ಅಥವಾ ಸಾರ್ವಜನಿಕ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅವುಗಳನ್ನ ಬಲವರ್ಧನೆ ಮಾಡ್ತಕ್ಕಂಥದ್ದು ಒಂದು ಸರ್ಕಾರದ ಕೆಲಸ. ಅದರ ತಂದೆ ತಾಯಿಗಳಾಗ್ಲಿ, ಮಕ್ಕಳಾಗ್ಲಿ, ಆ ಸರ್ಕಾರಿ ಶಾಲೆಗಳು ನಿಜವಾಗ್ಲೂ ಬಲವರ್ಧನೆ ಆಗಿದ್ರೆ ಆ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಬೇರೆ ಶಾಲೆಗೆ ಹೋಗೋ ಪ್ರಶ್ನೆ ಬರೋದೇ ಇಲ್ಲ. ಬಹುಶಃ ನೀವು ಕೊಠಾರಿ ಆಯೋಗದ 64-66ರ ವರದಿಯನ್ನ ನೋಡಿದ್ರೆ, 64-66ರ ವರದಿಯಲ್ಲಿ ಕೊಠಾರಿ ಆಯೋಗ ಒಂದು ಮುಖ್ಯವಾದಂತ ಅಂಶವನ್ನ ಹೇಳಿತ್ತು. ತನ್ನ ನೆರೆಹೊರೆಯಲ್ಲಿ ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಕ್ಕಂತ ಒಂದು ಸಾರ್ವಜನಿಕ ಶಾಲೆ ಇದ್ರೆ, ಅದಕ್ಕೆ ಎಲ್ಲಾ ಸೌಲಭ್ಯಗಳು ಇದ್ರೆ, ಆಗ ತಂದೆ ತಾಯಿ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸ್ತಕ್ಕಂಥ ಪ್ರಮೇಯ ಬರೋದೇ ಇಲ್ಲ ಅನ್ನೋ ಮಾತನ್ನ 1966ರಲ್ಲಿ ಕೊಠಾರಿ ಆಯೋಗ ಹೇಳಿತ್ತು. ಕೊಠಾರಿ ಆಯೋಗ ಹೇಳಿದಂತ ಈ ಒಂದು ಅಂಶವನ್ನ ಬಹುಶಃ ನಮ್ಮ ಸರ್ಕಾರಗಳು ಇಲ್ಲಿವರೆಗೂ ಜಾರಿ ಮಾಡಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳ ಇವತ್ತಿನ ಸ್ಥಿತಿಗತಿಗೆ ನೇರವಾಗಿ ನಾನು ಸರ್ಕಾರವನ್ನ ಹೊಣೆ ಮಾಡ್ತೇನೆ. ಸರ್ಕಾರಿ ಶಾಲೆಗಳು ಇವತ್ತು ಬಹಳ ದಯನೀಯ ಸ್ಥಿತಿಯಲ್ಲಿದ್ದಾವೆ, ಬಹಳ ಶೋಚನೀಯ ಸ್ಥಿತಿಯಲ್ಲಿದ್ದಾವೆ. ಅದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ, ಸರ್ಕಾರಗಳು ಆ ಹೊಣೆಗಾರಿಕೆಯನ್ನ ತೆಗೆದುಕೋಬೇಕು. ಮಾನ್ಯ ಸಿದ್ದರಾಮಯ್ಯನವರು ಆ ಹೊಣೆಗಾರಿಕೆಯನ್ನ ತೆಗೆದುಕೊಂಡಾಗ ಮಾತ್ರ ಸರ್ಕಾರಿ ಶಾಲೆಗಳು ಗಟ್ಟಿಯಾಗಲಿಕ್ಕೆ ಸಾಧ್ಯ ಅಂತ. ಸಮಯದ ಅಭಾವ ಇರೋದ್ರಿಂದ ಎಲ್ಲ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕಾಗಲ್ಲ. ಕೇವಲ ಕೆಲವೊಂದು ಮುಖ್ಯವಾದಂತ ಅಂಶಗಳನ್ನ ಮಾತ್ರ ನಿಮ್ ಮುಂದೆ, ಯಾಕೆಂತ ಹೇಳಿದ್ರೆ ಕನ್ನಡ ಶಾಲೆಗಳು ಹೇಗಿದ್ದಾವೆ, ಯಾವ ರೀತಿಯಲ್ಲಿದ್ದಾವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೆಲವು ಅಂಕಿ ಅಂಶಗಳನ್ನ ನೋಡ್ಬೇಕಾಗತ್ತೆ. ಅಂಕಿ ಅಂಶಗಳನ್ನ ನೋಡದೆ ಕನ್ನಡ ಶಾಲೆಗಳ ಸ್ಥಿತಿಗತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಒಂದು, ಕಳೆದ 10 ವರ್ಷದಲ್ಲಿ ಬಹುಶಃ 2000ದಿಂದ ನಂತರ ನಡೆದಂತ ಎಲ್ಲಾ ಸಮ್ಮೇಳನಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ಅಂದ್ರೆ, ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗ್ಬೇಕು, 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮವಾಗಬೇಕು ಅಂತ ಬಹುತೇಕ ಎಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾವು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ. ಆ ನಿರ್ಣಯಕ್ಕೆ ಸರ್ಕಾರಗಳು ಕಿಂಚಿತ್ತೂ ಬೆಲೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಈ ಸರ್ಕಾರಗಳನ್ನ ಏನಂತ ಕರಿಬೇಕು?
ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಅತ್ಯಂತ ಮಹೋನ್ನತ ಸಂಸ್ಥೆ. ಆ ಮಹೋನ್ನತ ಸಂಸ್ಥೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನ ಸರ್ಕಾರಗಳು ಪರಿಗಣಿಸಲ್ಲ, ಅದನ್ನ ಜಾರಿಗೆ ತರಲ್ಲ ಅಂತ ಹೇಳಿದ್ರೆ ನಾನು ಆ ಸರ್ಕಾರಗಳ ಬಗ್ಗೆ ಯಾವುದೇ ರೀತಿಯ ಏನೋ ಒಂದು ರೀತಿಯ ನಂಬಿಕೆಯನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಳೆದ 10 ವರ್ಷಗಳಲ್ಲಿ ನಾವು ಸಮ್ಮೇಳನ ಮಾಡ್ತಾ ಇದ್ದೇವೆ. ಮಾನ್ಯ ಬಿಳಿಮಲೆಯವರ ಏನೋ ಅಟೆನ್ಷನ್ ಅನ್ನ ನಾನು ಈ ಕಡೆ ಡ್ರಾ ಮಾಡ್ತೇನೆ. ಕಳೆದ 10 ವರ್ಷಗಳಲ್ಲಿ 2012-13ರಲ್ಲಿ ಕರ್ನಾಟಕದಲ್ಲಿ ಸುಮಾರು 44,672 ಶಾಲೆಗಳಿತ್ತು, ಕನ್ನಡ ಶಾಲೆಗಳು. ಈ ಸಂಖ್ಯೆ ಇವತ್ತು 41,913ಕ್ಕೆ ಬಂದು ನಿಂತಿದೆ. ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಬರೋಬರಿ 2,759 ಶಾಲೆಗಳನ್ನ ಮುಚ್ಚಿದ್ದೇವೆ. 2,759 ಶಾಲೆಗಳನ್ನ ನಾವು ಮುಚ್ಚಿದ್ದೇವೆ ಅಂದ್ರೆ ಇದು ಸರ್ಕಾರವನ್ನ ನಡೆಸ್ತಕ್ಕಂಥವ್ರು, ಶಿಕ್ಷಣದ ಸಾಹಿತ್ಯವನ್ನ ವಹಿಸ್ತಕ್ಕಂಥವ್ರು ನಾಚಿಕೆ ಪಡಬೇಕಾದಂತ ವಿಚಾರ, ಬಹಳ ನಾಚಿಕೆ ಪಡಬೇಕಾದಂತ ವಿಚಾರ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಸರಾಸರಿಯನ್ನ ತೆಗೆದುಕೊಂಡ್ರೆ ಪ್ರತಿ ವರ್ಷ ಕಳೆದ 10 ವರ್ಷಗಳಲ್ಲಿ ನಾವು 250 ಶಾಲೆಗಳನ್ನ ಪ್ರತಿ ವರ್ಷ ಮುಚ್ಚಿದ್ದೇವೆ. 250 ಶಾಲೆಗಳನ್ನ ಪ್ರತಿ ವರ್ಷ ಮುಚ್ಚಿದ್ದೇವೆ. ಇವತ್ತು ನಾವು ಮಂಡ್ಯ ನಮ್ಮ ಬೆಲ್ಲದ ನಾಡು, ಬೆಲ್ಲದ ಬೀಡು, ಸಕ್ಕರೆಯ ಬೀಡು ಅಂತ ಏನೆಲ್ಲ ಕರೀತೇವೆ, ಇಂಥ ಸಕ್ಕರೆಯ ಬೀಡಿನಲ್ಲಿ ಕಳೆದ 10 ವರ್ಷಗಳಲ್ಲಿ 197 ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಮಂಡ್ಯ ಜಿಲ್ಲೆಯಲ್ಲೇ ಮುಚ್ಚಿದ್ದೇವೆ. ಮಂಡ್ಯ ಜಿಲ್ಲೆಯಲ್ಲಿ 197 ಶಾಲೆಗಳನ್ನ ಮುಚ್ಚಿದ್ದೇವೆ. ಈ ವಿಭಾಗದಲ್ಲಿ, ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಶಾಲೆಗಳನ್ನ ಮುಚ್ಚಿದಂತ ಕೀರ್ತಿ ಯಾವ್ದಾದ್ರೂ ಜಿಲ್ಲೆಗಿದ್ರೆ ಅದು ಮಂಡ್ಯ ಜಿಲ್ಲೆಗೆ ಸೇರ್ಬೇಕು. ಇದು ನಿಜವಾಗ್ಲೂ ಕೂಡ ಸಂತೋಷ ಪಡೋ ವಿಷಯನ ಅಂತ ನೀವೆಲ್ಲ ತೀರ್ಮಾನ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಕೇವಲ ನಾನು ಭಾಷಣ ಮಾಡಬೇಕು ಅಂತ ಭಾಷಣ ಮಾಡ್ಲಿಕ್ಕೆ ನನ್ಗಿಷ್ಟ ಇಲ್ಲ. ಈ ವಿಷಯವನ್ನ ನಿಜವಾಗ್ಲೂ ನಾವು ಗಂಭೀರವಾಗಿ ತಗೊಳ್ತೀವ, ಈ ವಿಷಯವನ್ನ ನಿಜವಾಗ್ಲೂ ಕೂಡ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತೇವೆ ಅಂತಕ್ಕಂಥದ್ದು ಬಹುಶಃ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಬಹಳ ಮುಖ್ಯವಾದಂತ ಅಂಶ ಅಂತ ನಾನು ಭಾವಿಸ್ತೇನೆ. ಒಂದ್ ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದೇವೆ. ಆ ಸರ್ಕಾರಿ ಶಾಲೆಗಳಿಗೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯಗಳು, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕ್ರಮೇಣವಾಗಿ ಬೇರೆ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. 2012-13ರಲ್ಲಿ ಕನ್ನಡ ಶಾಲೆಗಳಲ್ಲಿ 56 ಲಕ್ಷ ಮಕ್ಕಳು ಓದ್ತಾ ಇದ್ರು. 56 ಲಕ್ಷ ಮಕ್ಕಳು. ಇವತ್ತು ಕನ್ನಡ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೇವಲ 42 ಲಕ್ಷ. ಹತ್ತತ್ರ 14 ಲಕ್ಷ ಕನ್ನಡ ಶಾಲೆಯನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಬಿಟ್ಟು ಹೋದ್ರು ಅಂತ ಸರ್ಕಾರಗಳಿಗೆ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ, ಕನಿಷ್ಠ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಧೈರ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ಬಹುಶಃ ನಾ ಈ ವೇದಿಕೆಯಿಂದ ಕೇಳಬೇಕಾಗ್ತದೆ. ಯಾಕೆ ಕನ್ನಡ ಶಾಲೆಗಳನ್ನ ಮಕ್ಕಳು ಬಿಟ್ಟು ಹೋದ್ರು? ಕನ್ನಡ ಶಾಲೆಗಳ ಬಗ್ಗೆ ಅವ್ರಿಗೆ ಅಭಿಮಾನ ಇಲ್ಲ ಅಂತ ಅಲ್ಲ, ಅಥವಾ ಕನ್ನಡ ಶಾಲೆಗಳು ಬೇಡ ಅಂತ ಹೇಳಿದ್ರು ಅಂತ ಅಲ್ಲ. ಈಗ ಮುಕುಂದರಾಜ್ ಅವರು ಹೇಳಿದ್ರು ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಬೇಕು ಅಂತ. ನನಗನ್ಸುತ್ತೆ ರಾಜ್ಯದ ಎಲ್ಲಾ ತಂದೆ ತಾಯಿಗಳಿಗೂ ಕೂಡ ಕನ್ನಡ ಶಾಲೆಗೆ ಮಕ್ಕಳನ್ನ ಕಲಿಸ್ಬೇಕು, ಅಲ್ಲಿ ಓದಿಸ್ಬೇಕು ಅಂತಕ್ಕಂಥ ಬಹಳ ಬಲವಾದಂತ ಆಶೆ ಇದೆ. ಆದ್ರೆ ಆ ಸ್ಥಿತಿಗತಿ ಏನು ಅಂತ ಹೇಳಿದ್ರೆ 2009ರಲ್ಲಿ ಇಡೀ ಕನ್ನಡ ಶಾಲೆಗಳು, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಗಟ್ಟಿ ಆಗ್ಬೇಕು ಅಂತ ಹೇಳಿ ಭಾರತದ ಸಂವಿಧಾನಕ್ಕೆ 2002ರಲ್ಲಿ ತಿದ್ದುಪಡಿಯನ್ನ ತಂದು ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದೇವೆ. 2002ರಲ್ಲಿ ಆ 2002ರಲ್ಲಿ ಮೂಲಭೂತ ಹಕ್ಕಾದ ನಂತರ ಅದನ್ನ ಜಾರಿಗೊಳಿಸಲಿಕ್ಕೆ 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ನಾವು ಜಾರಿ ಮಾಡಿದ್ದೇವೆ. ಈ ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಶಾಲೆಯಲ್ಲೂ ಇಂತಿಷ್ಟು ಸೌಲಭ್ಯಗಳು ಇರಲೇಬೇಕು.
ಅವರು 9 ಸೌಲಭ್ಯಗಳನ್ನ ಪಟ್ಟಿ ಮಾಡಿದ್ದಾರೆ. 9 ಸೌಲಭ್ಯಗಳು. 1, ಶಿಕ್ಷಕರು ಇರಬೇಕು. 2, ತರಗತಿ ಕೋಣೆ ಇರಬೇಕು. 3, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು. 4, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಶೌಚಾಲಯ ಇರಬೇಕು. 5, ಅಲ್ಲಿ ವಿದ್ಯುತ್ ಶಕ್ತಿ ಇರಬೇಕು. ಗ್ರಂಥಾಲಯ ಇರಬೇಕು. ಆಟೋಪಕರಣಗಳಿರಬೇಕು. ಒಟ್ಟು 9 ಮುಖ್ಯವಾದಂತ ಸೌಲಭ್ಯಗಳು ಸರ್ಕಾರಿ ಶಾಲೆಯಲ್ಲಿ ಇರಲೇಬೇಕು. ಎಲ್ಲಾ ಶಾಲೆಗಳಲ್ಲಿ ಇರಬೇಕು. ಆ ಶಾಲೆಗಳಲ್ಲಿ ಈ ಸೌಲಭ್ಯಗಳು ಇಲ್ಲದೆ ಇದ್ರೆ ಅದು ಶಾಲೆ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶಾಲೆಗಳಿಗೆ ಯಾವುದೇ ರೀತಿಯಲ್ಲಿ ಅನುಮತಿಯನ್ನ ಕೊಡಬಾರದು ಅಂತಕ್ಕಂಥ ಅಂಶವನ್ನ RTE ಕಾಯ್ದೆ ಹೇಳಿದೆ. ಆದ್ರೆ ಇವತ್ತು RTE ಕಾಯ್ದೆ ಎಷ್ಟರ ಮಟ್ಟಿಗೆ ಜಾರಿ ಆಗಿದೆ ಅಂದ್ರೆ, ಈ 9 ಸೌಲಭ್ಯಗಳು ಎಷ್ಟರ ಮಟ್ಟಿಗೆ ಜಾರಿ ಆಗಿದಾವೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕರ್ನಾಟಕದ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳನ್ನ ತೆಗೆದುಕೊಂಡ್ರೆ 100ರಲ್ಲಿ ಕೇವಲ 26 ಶಾಲೆಗಳಲ್ಲಿ ಮಾತ್ರ ಈ ಎಲ್ಲ 9 ಸೌಲಭ್ಯಗಳಿದ್ದಾವೆ. ಇನ್ನ 74 ಶಾಲೆಗಳಲ್ಲಿ ಸೌಲಭ್ಯನೇ ಇಲ್ಲ. ಮುಕುಂದರಾಜ್, ಸೌಲಭ್ಯನೇ ಇಲ್ಲ ಅಂದ್ರೆ ತಂದೆ ತಾಯಿಗಳಿಗೆ ಯಾಕೆ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸ್ತಾರೆ? 74 ಶಾಲೆಗಳಲ್ಲಿ ಬಹಳ ಮುಖ್ಯವಾದಂತಹ ಸೌಲಭ್ಯಗಳು, ಶೌಚಾಲಯ, ಕುಡಿಯುವ ನೀರು, ಶಿಕ್ಷಕರು, ಈ ಸೌಲಭ್ಯನೇ ಇಲ್ಲ ಅಂತ ಹೇಳಿದ್ರೆ ಯಾರು ತಾನೇ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸ್ತಾರೆ? ಬಹುಶಃ ಸರ್ಕಾರಿ ಶಾಲೆಗಳನ್ನ ವ್ಯವಸ್ಥಿತವಾಗಿ ಇವತ್ತು ಈ ಮಟ್ಟಕ್ಕೆ ತರಲಿಕ್ಕೆ, ಇವತ್ತು ಸರ್ಕಾರಿ ಶಾಲೆಗಳು ಈ ಮಟ್ಟಕ್ಕೆ ಬರಲಿಕ್ಕೆ ನೇರವಾಗಿ ಸರ್ಕಾರವನ್ನೇ ನಾವು ಹೊಣೆಗಾರಿಕೆಯನ್ನ ಮಾಡಬೇಕು. ಯಾಕೆ ಸರ್ಕಾರವನ್ನ ಹೊಣೆಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಒಂದು ಅಂಶವನ್ನ ನಿಮ್ಮ ಮುಂದೆ ಇಡ್ತೇನೆ. ಉದಾಹರಣೆಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದ ಶಾಲೆಗಳಲ್ಲಿ 30ಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು, ನೀವು ಶಾಲೆಗಳ ಒಟ್ಟು ಲೆಕ್ಕವನ್ನ ತೆಗೆದುಕೊಂಡ್ರೆ ಸುಮಾರು 17,639 ಶಾಲೆಗಳಲ್ಲಿ 30ಕ್ಕಿಂತ ಕಡಿಮೆ ಮಕ್ಕಳು. ಸೊ ಈ 17,639 ಶಾಲೆಗಳು ಯಾವಾಗ ಬೇಕಾದ್ರೂ ಮುಚ್ಚಬಹುದು ಇವತ್ತಿನಿಂದ. ಉದಾಹರಣೆಗೆ 1ರಿಂದ 5 ಅಂದ್ರೆ 5 ಮಕ್ಕಳು ಇರ್ತಕ್ಕಂಥ ಶಾಲೆಗಳ ಸಂಖ್ಯೆ 1300. ಅಲ್ಲಿರೋದೇ 5ಕ್ಕಿಂತ ಕಡಿಮೆ. ಆ ಶಾಲೆಗಳನ್ನ ಯಾವಾಗ ಬೇಕಾದ್ರೂ ಮುಚ್ಚಬಹುದು. ಆದ್ರೆ RTE ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ಶಾಲೆಯಲ್ಲಿ ಕನಿಷ್ಠ 2 ಶಿಕ್ಷಕರು ಇರಬೇಕು. ಕನಿಷ್ಠ ಮಕ್ಕಳ ಸಂಖ್ಯೆ ಎಷ್ಟೇ ಇರಲಿ, 1ರಿಂದ 60ರವರೆಗೆ 2 ಶಿಕ್ಷಕರು ಇರಲೇಬೇಕು ಅಂತ ಹೇಳುತ್ತೆ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಸುಮಾರು 15,774 ಶಾಲೆಗಳಲ್ಲಿ 2 ಶಿಕ್ಷಕರಿದ್ದಾರೆ. 6,538 ಶಾಲೆಗಳಲ್ಲಿ 1 ಶಿಕ್ಷಕ. 6,538 ಶಾಲೆಗಳು ಕಿರಿಯ ಪ್ರಾಥಮಿಕ ಶಾಲೆಗಳಿದ್ದಾವೆ, ಹಿರಿಯ ಪ್ರಾಥಮಿಕ ಶಾಲೆಗಳಿದ್ದಾವೆ. ಹೈಸ್ಕೂಲ್ ಅಲ್ಲಿ 1 ಶಿಕ್ಷಕ ಇರ್ತಕ್ಕಂಥ 20 ಶಾಲೆಗಳಿದ್ದಾವೆ. ಇಂಥ ಶೋಚನೀಯವಾದ ಪರಿಸ್ಥಿತಿನಲ್ಲಿ ಹೇಗೆ ನಾವು ಕನ್ನಡ ಶಾಲೆಗಳನ್ನ ಸಬಲೀಕರಣ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆಯನ್ನ ನಿಮ್ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ. ಇನ್ನ 3ನೇ ಅಂಶ, ನಮ್ಮ ರಾಜ್ಯದಲ್ಲಿ 2024-25ನೇ ಸಾಲಿನಲ್ಲಿ 1,88,531 ಶಿಕ್ಷಕರ ಹುದ್ದೆಗಳಿದ್ದಾವೆ. ಆ ಹುದ್ದೆಗಳಲ್ಲಿ 43,133 ಹುದ್ದೆಗಳು ಖಾಲಿ ಇದ್ದಾವೆ. 43,133 ಹುದ್ದೆಗಳು ಖಾಲಿ ಇದ್ದಾವೆ. ಬಹುಶಃ ನಾನು ಅಧ್ಯಕ್ಷರ ಅನುಮತಿಯನ್ನ ಪಡೆದು ನಿಜವಾಗ್ಲೂ ನಮ್ಮ ಕನ್ನಡ ಶಾಲೆಯ ಬಗ್ಗೆ ನಮಗೆ ಒಲವಿದ್ರೆ ಅಥವಾ ಬದ್ಧತೆ ಇದ್ರೆ ಈ ಸರ್ಕಾರ ಈ 43,133 ಹುದ್ದೆಗಳನ್ನ ಕೂಡಲೇ ತುಂಬಬೇಕಾಗುತ್ತೆ. ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿನ ಗುಣಮಟ್ಟ? ಶಿಕ್ಷಕರೇ ಇಲ್ಲ ಅಂದ್ರೆ ಯಾರು ಪಾಠ ಮಾಡ್ತಾರೆ? ಹಾಗಾಗಿ ಇವತ್ತು ಕನ್ನಡ ಶಾಲೆಗಳ ಸ್ಥಿತಿ ಬಹಳ ಶೋಚನೀಯವಾಗಿದೆ. ಇನ್ನ ಈ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ನಾವು. ಅತಿಥಿ ಶಿಕ್ಷಕರಿಗೆ ನಾವು ಎಷ್ಟು ಸಂಬಳ ಕೊಡ್ತೇವೆ? ಪ್ರಾಥಮಿಕ ಶಾಲೆ ಆದ್ರೆ 10,000 ಕೊಡ್ತೇವೆ, ಹೈಸ್ಕೂಲ್ ಆದ್ರೆ 10,500 ಕೊಡ್ತೇವೆ. ಅದು ಅವರಿಗೆ ಸಂಬಳವನ್ನ ಸರಿಯಾದ ಸಮಯಕ್ಕೆ ಕೊಡ್ತೇವಾ?
ಅತಿಥಿ ಶಿಕ್ಷಕರಿಗೆ 3 ತಿಂಗಳು 6 ತಿಂಗಳಾದ್ರೂ ನಾವು ಸಂಬಳ ಕೊಡಲ್ಲ. ಸೊ ಇಂಥ ಸ್ಥಿತಿನಲ್ಲಿ ಯಾವ ರೀತಿಯ ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನಾವು ಹೇಳ್ತೀವಿ ಸರ್ಕಾರಿ ಶಾಲೆಗಳು ಸಂವಿಧಾನದ ತೊಟ್ಟಿಲುಗಳು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಲಿತ್ರೆ ಸಮಾನತೆ, ಸಾಮಾಜಿಕ ನ್ಯಾಯ, ಬಂಧುತ್ವ, ಸಾಮರಸ್ಯ, ಶಾಂತಿ ಎಲ್ಲ ಗುಣಗಳನ್ನ ಮೈಗೂಡಿಸ್ಕೋತೇವೆ ಅಂತ ಹೇಳ್ತೇವೆ. ಆದ್ರೆ ಆ ಸಂವಿಧಾನದ ತೊಟ್ಟಿಲುಗಳನ್ನ ನಾವು ಯಾವ ರೀತಿ ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಷಯ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನ ಬಹಳ ಮುಖ್ಯವಾದಂತ ಒಂದು ಅಂಶ ಶಿಕ್ಷಣದ ಮಾಧ್ಯಮ. ಯಾವ ಮಾಧ್ಯಮದಲ್ಲಿ ಮಕ್ಕಳು ಓದಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಅದೆಷ್ಟು ಲಕ್ಷ ಸಂಶೋಧನೆಗಳು ಭಾರತದ ಹೊರಗಡೆ ಆಗಿದೆಯೋ ಗೊತ್ತಿಲ್ಲ. ಎಲ್ಲಾ ಸಂಶೋಧನೆಗಳು ಹೇಳೋದು ಒಂದೇ ಮಾತು, ನನ್ನ ಮಾತೃಭಾಷೆಯಲ್ಲಿ ನಾನು ಪ್ರಭುತ್ವದ ಮಟ್ಟಕ್ಕೆ ಕಲಿದೇ ಇದ್ರೆ ಯಾವುದೇ ಎರಡನೇ ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಭಾಷೆಯನ್ನ ನಾನು ಚೆನ್ನಾಗಿ ಕಲಿಬೇಕು. ಅದು ಇಂಗ್ಲಿಷ್ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಫ್ರೆಂಚ್ ಇರ್ಬೋದು, ಜರ್ಮನಿ ಇರ್ಬೋದು. ಯಾವುದೇ ಭಾಷೆಯನ್ನ ನಾನು ಕಲಿಬೇಕಾದ್ರೆ ನನ್ನ ಮಾತೃಭಾಷೆಯನ್ನ ನಾನು ಪ್ರಭುತ್ವದ ಮಟ್ಟಕ್ಕೆ ಕಲಿಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸ್ವಲ್ಪನೂ ವಿವೇಕನೇ ಇಲ್ದಂತೆ ಯಾರು ಅಲ್ಲಿ ಸಚಿವರಾಗಿ ಬರ್ತಾರೆ ಅವ್ರಿಗೆ ಯಾವ ಬಗೆಯ ವಿವೇಕ ಇಲ್ಲ. ಬಂದ ತಕ್ಷಣ ನಾನು 3,000 ಶಾಲೆಗಳನ್ನ ಆಂಗ್ಲ ಮಾಧ್ಯಮ ಮಾಡ್ತೇನೆ, 1,000 ಶಾಲೆಗಳನ್ನ ಆಂಗ್ಲ ಮಾಧ್ಯಮ ಶಾಲೆಗಳ ಕನಿಷ್ಠ ವಿವೇಕ ಬಹುಶಃ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೆಸ್ಕೋ ಏನ್ ಹೇಳುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಟಿಷ್ ಕೌನ್ಸಿಲ್ ಏನ್ ಹೇಳುತ್ತೆ, ಅಥವಾ ನಾವು 1996ರಲ್ಲಿ ಬಾರ್ಸಿಲೋನಾ ಡಿಕ್ಲರೇಷನ್ ಅಂತ ಒಂದು ಭಾಷಾ ಒಡಂಬಡಿಕೆಗೆ ನಾವು ಸಹಿ ಹಾಕಿದ್ದೇವೆ. ಆ ಭಾಷಾ ಒಡಂಬಡಿಕೆ ಏನ್ ಹೇಳುತ್ತೆ ಅಂದ್ರೆ ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ಕಲಿತಾಗ ಮಾತ್ರ ಸೃಜನಶೀಲತೆ ಬರುತ್ತೆ ಮತ್ತು ಅವರು ತಾರ್ಕಿಕವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ ಮತ್ತು ಅವರಲ್ಲಿ ಹೊಸತನ ಬರುತ್ತೆ. ಆದ್ರೆ ಇದೆಲ್ಲವನ್ನ ನಾವು ಉಲ್ಲಂಘಿಸಿ ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮದೇ ಆದ ರೀತಿನಲ್ಲಿ ನಾವು ತೀರ್ಮಾನಗಳನ್ನ ಮಾಡ್ತಾ ಇದ್ದೇವೆ. ಬಹುಶಃ ಇದನ್ನು ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಇನ್ನ ಕೊನೆ ಅಂಶ, ನಾವು ಖಾಸಗಿ ಶಾಲೆಯಲ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದು ಬೇಡ ನನಗೆ. ಖಾಸಗಿ ಶಾಲೆಯಲ್ಲಿ ಒಂದು ಮಗುಗೆ ನಾವು ಎಷ್ಟು ದುಡ್ಡನ್ನ ಖರ್ಚು ಮಾಡ್ತೀವಿ ಅನ್ನೋದು ಬೇಡ. ಆದ್ರೆ ಸರ್ಕಾರವೇ ನಡೆಸ್ತಕ್ಕಂಥ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಒಂದು ಮಗುಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತೇವೆ. ನೀವು ನೋಡ್ಬೋದು, ಕರ್ನಾಟಕದಲ್ಲಿ ಸರ್ಕಾರನೇ ನಡೆಸ್ತಕ್ಕಂಥ 3 ಬಗೆಯ ಶಾಲೆಗಳಿದಾವೆ. ಮೊದಲನೇದು ಸರ್ಕಾರ ನಡೆಸ್ತಕ್ಕಂಥ ಕನ್ನಡ ಶಾಲೆ, ಎರಡನೇದು ನಮ್ಮ ಸರ್ಕಾರನೇ ಕ್ರೈಸ್ ಮೂಲಕ ನಡೆಸ್ತಕ್ಕಂಥ ಇನ್ನೊಂದು ಬಗೆಯ ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು, ಮೂರನೇದು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ನವೋದಯ ಶಾಲೆಗಳು. ಈ 3 ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಖರ್ಚು ಮಾಡ್ತಕ್ಕಂಥ ವೆಚ್ಚ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ನಾವು ಕನ್ನಡ ಶಾಲೆಯಲ್ಲಿ ವರ್ಷಕ್ಕೆ 49,000 ರೂಪಾಯಿ ಖರ್ಚು ಮಾಡಿದ್ರೆ ಕ್ರೈಸ್ ಸೋಷಿಯಲ್ ವೆಲ್ಫೇರ್ ಕ್ರೈಸ್ ನಡೀತಕ್ಕಂಥ ಶಾಲೆಯಲ್ಲಿ 79,000 ಖರ್ಚು ಮಾಡ್ತೇವೆ ಒಂದು ಮಗುಗೆ. ಸರ್ಕಾರ ನಡೆಸ್ತಕ್ಕಂಥ ಶಾಲೆಗಳಲ್ಲಿ ಇಷ್ಟು ವ್ಯತ್ಯಾಸ. ಇನ್ನ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ನವೋದಯ ಶಾಲೆನಲ್ಲಿ ಬರೋಬ್ಬರಿ 96,000 ರೂಪಾಯಿ ಖರ್ಚು ಮಾಡ್ತೇವೆ. ಯಾಕೆ ಕನ್ನಡ ಶಾಲೆಗಳು ಇವತ್ತು ಈ ದುಸ್ಥಿತಿಗೆ ಬಂದಿದ್ದಾವೆ ಅಂದ್ರೆ, ನೀವು ಕನ್ನಡ ಶಾಲೆಗಳಿಗೆ ಕೊಡಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದ್ರೆ ನೀವು ಹಣವನ್ನ ಖರ್ಚು ಮಾಡಬೇಕು. ಹಣವನ್ನ ಖರ್ಚು ಮಾಡದೇ ಇದ್ರೆ ನಾವು ಮೂಲಭೂತ ಸೌಕರ್ಯವನ್ನ ಕೊಡ್ಲಿಕ್ಕಾಗಲ್ಲ. ರಾಜ್ಯ ಸರ್ಕಾರ ತನ್ನ GSDP, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಕರಿತೇವೆ, ರಾಜ್ಯ ನಿವ್ವಳ ಉತ್ಪಾದನೆಯಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದೆ ಶಿಕ್ಷಣಕ್ಕೆ ಅಂದ್ರೆ 2011-12ರಲ್ಲಿ ನಾವು 2.9% ಖರ್ಚು ಮಾಡ್ತಿದ್ವು. ಈಗ 2024-25ರಲ್ಲಿ 1.7% ಬಂದಿದೆ. ಅದು 2.9% ಏನಿತ್ತು ಅದು 1.7% ಬಂದಿದೆ ಅಂದ್ರೆ ಯಾಕೆ ಇವತ್ತು ಸರ್ಕಾರಿ ಶಾಲೆಗಳು ಆ ಸ್ಥಿತಿನಲ್ಲಿದ್ದಾವೆ ಅಂತಕ್ಕಂಥ ಬಹಳ ಸರಳವಾದಂತ ಅಂಶ ಎಂತ ಸಾಮಾನ್ಯರಿಗೂ ಕೂಡ ಅರ್ಥ ಆಗತ್ತೆ. ಇನ್ನ ವಿಶೇಷವಾಗಿ ಬಹಳ ಮುಖ್ಯವಾಗಿ ಗುಣಮಟ್ಟ ಬಹಳ ಮುಖ್ಯ. ಗುಣಮಟ್ಟ ನಾವು ಸುಧಾರಿಸಬೇಕು ಅಂದ್ರೆ ನಮ್ಮ ಹಣಕಾಸನ್ನ
ನಾವು ಗುಣಮಟ್ಟದ ಮೇಲೆ ಖರ್ಚು ಮಾಡಬೇಕು. ಎಷ್ಟು ಹಣವನ್ನ ನಾವು ಗುಣಮಟ್ಟಕ್ಕೆ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದನ್ನ ಲೇಟೆಸ್ಟ್ ಬಜೆಟ್ 2024-25 ಬಜೆಟ್ ಅಲ್ಲಿ ನೋಡಿದ್ರೆ ನಾವು ಕ್ವಾಲಿಟಿಗೆ ಖರ್ಚು ಮಾಡ್ತಾ ಇರೋದು 0.37%. ಕೇವಲ 0.37% ಅನ್ನ ಖರ್ಚು ಮಾಡಿ ನಾವು ಖಂಡಿತ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗೆಳೆಯರೇ, ಈ ಅಂಕಿಅಂಶಗಳನ್ನ ನೋಡಿದ್ರೆ ಬಹುಶಃ ನಮ್ಮ ಸರ್ಕಾರಿ ಶಾಲೆಗಳಿಗೆ ಯಾಕೆ ಮಕ್ಕಳು ಬರ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ಪಾಲಕರ ಮನಸ್ಥಿತಿ ಅಲ್ಲ, ಖಂಡಿತ ಅದು ಪಾಲಕರ ಮನೋಧೋರಣೆ ಅಲ್ಲ. ಇವತ್ತು ನಾವು ಆ ಸರ್ಕಾರಿ ಶಾಲೆಗಳನ್ನ ಆ ಮಟ್ಟಕ್ಕೆ ತಂದಿಟ್ಟಿದ್ದೇವೆ. ನಾಮ್ ಚಾಮ್ಸ್ಕಿ ಅವರು ಒಂದು ಮಾತು ಹೇಳ್ತಾರೆ. ನಾಮ್ ಚಾಮ್ಸ್ಕಿ ಅವರು ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥದ್ದನ್ನ ಯಾವ್ದಾದ್ರು ನೀನು ಹಾಳು ಮಾಡ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡು, ನೀನೇನು ಮಾಡೋದು ಬೇಡ. ವರ್ಷದಿಂದ ವರ್ಷಕ್ಕೆ ಆ ಶಾಲೆಗಳಿಗೆ ಕೊಡ್ತಕ್ಕಂತ ಹಣವನ್ನ ಕಡಿಮೆ ಮಾಡ್ತಾ ಬಂದ್ರೆ, ಆ ಶಾಲೆಗಳ ಸೌಲಭ್ಯಗಳು ಇಲ್ಲದಂತೆ ಮಾಡ್ತಾ ಬಂದ್ರೆ ಜನರೇ ಆ ಶಾಲೆಗಳಿಂದ ದೂರ ಸರಿತಾರೆ. ಅದನ್ನ ನಾವು ಬಹಳ ವ್ಯವಸ್ಥಿತವಾಗಿ ಮಾಡ್ತಿದ್ದೇವೆ. ಅದನ್ನ ವ್ಯವಸ್ಥಿತವಾಗಿ ಯಾಕೆ ಮಾಡ್ತಿದ್ದೇವೆ ಅಂದ್ರೆ ಸರ್ಕಾರದಲ್ಲಿ ಇರೋರ್ಗೂ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಾದವ್ರಿಗೂ ಹಿತಾಸಕ್ತಿಯ ಸಂಘರ್ಷ ಇದೆ. ಹಿತಾಸಕ್ತಿಯ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಯಾರು ಇವತ್ತು ಖಾಸಗಿ ಶಾಲೆಗಳನ್ನ ನಡೆಸ್ತಾ ಇರೋರು? ಯಾರು ಖಾಸಗಿ ಶಾಲೆಗಳನ್ನ ನಡೆಸ್ತಾ ಇರೋರು? ಮಂತ್ರಿಗಳು, ಎಂಪಿಗಳು, ಎಂಎಲ್ಎಗಳು, ಅವ್ರ ಜೊತೆಗೆ ಈ ಸ್ವಾಮೀಜಿಗಳು. ನಾಚಿಕೆ ಆಗ್ಬೇಕು, ನಮಗೆ ನಾಚಿಕೆ ಆಗ್ಬೇಕು. ಯಾಕೆ ಸರ್ಕಾರಿ ಶಾಲೆಗಳು ಗಟ್ಟಿ ಆಗಲ್ಲ ಅಂದ್ರೆ, ಸರ್ಕಾರಿ ಶಾಲೆಗಳು ಯಾಕೆ ಗಟ್ಟಿ ಆಗಲ್ಲ ಅಂದ್ರೆ, ಯಾರು ಸರ್ಕಾರಿ ಶಾಲೆ ಗಟ್ಟಿ ಮಾಡ್ಬೇಕೋ ಅವನೇ ಶಾಲೆ ಖಾಸಗಿ ಶಾಲೆ ನಡೆಸ್ತಾನೆ ಅಂದ್ರೆ ಸರ್ಕಾರಿ ಶಾಲೆಗಳು ಹೇಗೆ ಗಟ್ಟಿ ಆಗುತ್ತೆ? ಅದು? ಹಾಗಾಗಿ ಗೆಳೆಯರೇ, ಬಹಳ ತಾತ್ವಿಕವಾದಂತ ಪೊಲಿಟಿಕಲ್ ಇಕಾನಮಿ ಕ್ವಶನ್ ಇದೆ ಇದರಲ್ಲಿ ಒಂದು ರಾಜಕೀಯ ಆರ್ಥಿಕ ಪ್ರಶ್ನೆ ಇದೆ. ಆ ರಾಜಕೀಯ ಆರ್ಥಿಕ ಪ್ರಶ್ನೆ ಏನಂದ್ರೆ ದಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಅಲ್ಲಿ ಹಿತಾಸಕ್ತಿಯ ಸಂಘರ್ಷ ಇದೆ. ಯಾರು ವಿಧಾನಸೌಧದಲ್ಲಿ ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡಬೇಕೆ ನೀತಿಯನ್ನ ಮಾಡಬೇಕು, ಹಣವನ್ನ ಕೊಡಬೇಕು, ಅವನೇ ತನ್ನ ಖಾಸಗಿ ಶಾಲೆಯ ಬೊಕ್ಕಸವನ್ನ ತುಂಬಿಸ್ಕೋತಾ ಇರುವಾಗ ನಾವು ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡಲಿಕ್ಕೆ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದಾದ ನಂತರ ಒಂದು ಭಾಷಣ ಮಾಡಿದ್ರೆ ಖಂಡಿತ ಅದಾಗಲ್ಲ. ಈ ಪ್ರಶ್ನೆಯನ್ನ ನೇರವಾಗಿ ಸರ್ಕಾರಕ್ಕೆ ಕೇಳಬೇಕು, ನೇರವಾಗಿ ಸರ್ಕಾರದಿಂದ ಉತ್ತರ ಪಡಿಬೇಕು. ಹಾಗಾಗಿ ಗೆಳೆಯರೇ, ನನ್ನ ಮಾತನ್ನ ಮುಗಿಸ್ತೇನೆ. ಯಾಕಂದ್ರೆ ನನಗೆ 15 ನಿಮಿಷ ಕೊಟ್ಟಿದ್ರು. 3 ಸೂತ್ರಗಳನ್ನ ಹೇಳ್ತೇನೆ. ಸರ್ಕಾರಿ ಶಾಲೆಗಳು ಗಟ್ಟಿ ಆಗ್ಬೇಕಾದ್ರೆ 3 ಸೂತ್ರಗಳನ್ನ ಸರ್ಕಾರ ಫಾಲೋ ಮಾಡಬೇಕು. 1, ಶಿಕ್ಷಣ ಹಕ್ಕು ಕಾಯ್ದೆ ಅಂತ ಏನೊಂದು ಕಾನೂನು ಬಂದಿದೆ 2009ರಲ್ಲಿ. ಆ ಕಾಯ್ದೆನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. ಮೊದಲು ಸರ್ಕಾರ ಕನಿಷ್ಠ ಮಾನ ಮರ್ಯಾದೆ ಇದ್ರೆ. ಯಾಕೆ ಅಂತ ಹೇಳಿದ್ರೆ ಆ ಕಾಯ್ದೆನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನ ಬರೆದಿದ್ದೇವೆ. ಆಮೇಲೆ ಯಾಕೆ ಈ ಸರ್ಕಾರ ಅದನ್ನ ಜಾರಿಗೊಳಿಸಬೇಕು ಅಂದ್ರೆ ಈ ಸರ್ಕಾರನೇ ಆ ಕಾಯ್ದೆ ಮಾಡಿದ್ದು ಕೇಂದ್ರದಲ್ಲಿ. ಇದೇ ಸರ್ಕಾರ ಆ ಕಾಯ್ದೆಯನ್ನ ಕೇಂದ್ರದಲ್ಲಿ 2009ಕ್ಕೆ ಮಾಡಿದ್ದು. ನೀವು ಮಾಡಿದ ಕಾಯ್ದೆನ ನೀವೇ ಜಾರಿ ಮಾಡಲ್ಲ ಅಂದ್ರೆ ನಿಮ್ಮನ್ನು ಏನು ಅಂತ ಕರಿಬೇಕು ನಾನು? ನೀವು ಯಾವ ತರದ ಜನ ಅಂತ ಕರಿಬೇಕು? 1, ಶಿಕ್ಷಣ ಹಕ್ಕು ಕಾಯ್ದೆಯ ಸಮರ್ಪಕ ಜಾರಿ. 2, ಬಹಳ ಕಷ್ಟಪಟ್ಟು 1.5 ವರ್ಷ 2 ವರ್ಷ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ 2017ರಲ್ಲಿ ಒಂದು ಸಬಲೀಕರಣ ವರದಿಯನ್ನ ಕೊಟ್ಟಿದೆ. ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಿದಾಗ ಏನ್ ಹೇಳಿದ್ರು ಅಂದ್ರೆ, ಈ ವರದಿಯನ್ನ ನಾನು 2 ಸದನಗಳಲ್ಲಿ ಇಟ್ಟು ಅದನ್ನ ಜಾರಿ ತರ್ತೀನಿ ಅಂತ ಹೇಳಿದ್ರು. ಅದು ಇಲ್ಲಿವರೆಗೆ ಆಗಿಲ್ಲ. ಅವತ್ತು ವರದಿಯನ್ನ ರಿಸೀವ್ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ನಾನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತ್ಯಂತ ಕಳಕಳಿಯ ಪ್ರಾರ್ಥನೆ ಏನಂದ್ರೆ, ದಯವಿಟ್ಟು ಈ ವರದಿಯನ್ನ ಮೊದಲು ನಿಮ್ ಸದನದಲ್ಲಿಟ್ಟು ಅದನ್ನ ಜಾರಿ ಮಾಡ್ತಕ್ಕಂಥ ತೀರ್ಮಾನವನ್ನ ಕೈಗೊಳ್ಳಿ ಅಂತಕ್ಕಂಥದ್ದು ನನ್ನ 2ನೇದು. 3ನೇದು, ಶಿಕ್ಷಕರನ್ನ ತುಂಬಿ 43,000 ಶಿಕ್ಷಕರ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ಜಗತ್ತಲ್ಲಿ ಯಾರಾದ್ರೂ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದಾರೆ ಅಂದ್ರೆ ಅದು ಸಾಧ್ಯ ಇಲ್ಲ.
ಹಾಗಾಗಿ ಮೊದಲು ಶಿಕ್ಷಕರ ಹುದ್ದೆಗಳನ್ನ ತುಂಬಿ. ಕೊನೆ ಪಾಯಿಂಟ್, ಸರ್ಕಾರಿ ಶಾಲೆಗಳಲ್ಲಿ ಯಾವ ಶಿಕ್ಷಕರು ಕೆಲಸ ಮಾಡ್ತಾರೆ ಅವ್ರನ್ನ ಪಾಠ ಮಾಡಕ್ ಬಿಡಿ. ಮೊದಲು ಅವ್ರನ್ನ ಪಾಠ ಮಾಡಕ್ ಬಿಡಿ. ಅವರು ಪಾಠ ಮಾಡಿದ್ರೆ ಕನ್ನಡ ಶಾಲೆಗಳು ತಾನಾಗಿ ತಾವೇ ಉದ್ಧಾರ ಆಗ್ತವೆ. ದಿನಕ್ಕೊಂದು ಹೊಸ ನೀತಿ ಇವ್ರದು, ದಿನಾ ಮಾಹಿತಿ ಸಂಗ್ರಹ ಮಾಡ್ತಾರೆ. ಅದೇನ್ ಮಾಹಿತಿನೋ ಅದೇನು ಹೊಸ ನೀತಿನೋ ಇದನ್ನ ಬಿಟ್ರೆ ಬಹುಶಃ ಕನ್ನಡ ಶಾಲೆಗಳು ತಾನಾಗಿ ತಾನೇ ಗಟ್ಟಿ ಆಗ್ತವೆ. ಕನ್ನಡ ಶಾಲೆಗಳನ್ನ ಗಟ್ಟಿ ಮಾಡೋದು ಒತ್ತಾಯದ ಕೆಲಸ ಅಲ್ಲ, ಅದು ಆತ್ಮಸಾಕ್ಷಿಯ ಕೆಲಸ. ನಿಮ್ಗೇನಾದ್ರೂ ಕನಿಷ್ಠ ಆತ್ಮಸಾಕ್ಷಿ ಅನ್ನೋದು ಇದ್ರೆ ಬಹುಶಃ ಕನ್ನಡದ ಶಾಲೆಗಳನ್ನ ಗಟ್ಟಿ ಮಾಡ್ಲಿಕ್ಕೆ ಇವತ್ತೇ ಹಿಂದೆ ನಾವು ತೀರ್ಮಾನವನ್ನ ಮಾಡಬೇಕಾಗತ್ತೆ. ಅದಕ್ಕೆ ನಾನು ನೀವೆಲ್ಲ ಕನ್ನಡದ ಕಂದಗಳಾಗಿರೋದ್ರಿಂದ ಕುವೆಂಪು ಅವರ ಒಂದು ಸಣ್ಣ ಸ್ಟ್ಯಾಂಜವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಐ ಕೋಟ್ ಕುವೆಂಪು: ಸಾಯುತ್ತಿದೆ ನಿಮ್ಮ ನುಡಿ, ಸಾಯುತ್ತಿದೆ ನಿಮ್ಮ ನುಡಿ, ಓ ಕನ್ನಡದ ಕಂದರಿರ. ವರನುಡಿಯು ವರೆಯಿಂದ ಕುಸಿದು ಕುಗ್ಗಿ, ರಾಜನುಡಿ ಒಂದೊಂದು, ರಾಷ್ಟ್ರ ನುಡಿ ಇನ್ನೊಂದು, ದೇವನುಡಿ ಮತ್ತೊಂದು, ಹತ್ತಿ ಜಗ್ಗಿ ನಿರಿ ನಿಟಿಲು ನಿಟಿಲೆಂದು ಮುದಿ ಮೂಳೆ ಮುರಿಯುವಂತೆ ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿದೆ. ಓ ಕನ್ನಡದ ಕಂದರಿರ, ಕನ್ನಡ ಶಾಲೆಗಳನ್ನ ಉಳಿಸಿ. ಧನ್ಯವಾದಗಳು. ನಿಮ್ಮೆಲ್ಲರ ಒಂದು ಪೇಷನ್ಸ್ಗೆ ನನ್ನ ಧನ್ಯವಾದಗಳು. ನಮಸ್ಕಾರ.